ತಾಯಿಯೇ ತನ್ನ ಇಬ್ಬರು ಮಕ್ಕಳನ್ನ ಉಸಿರುಗಟ್ಟಿಸಿ ಕೊಲೆ ಮಾಡಿದ್ದಾಳೆ. ಜನ್ಮ ಕೊಟ್ಟ ತಾಯಿಯೇ ತನ್ನ ಮಕ್ಕಳನ್ನ ಕೊಲೆ ಮಾಡೋದಿಕ್ಕೆ ಕಾರಣ ಏನು? ಕುಡಿಬೇಡಿ ಅಂತ ಬುದ್ಧಿ ಹೇಳಿದ್ದಕ್ಕೆ ಕಿರಾತಕರು ಮಾಡಿದ್ದೇನು? ಅದನ್ನೇ ತೋರಿಸ್ತೀವಿ ನೋಡಿ. ಮಲಗಿದ್ದ ಮಕ್ಕಳನ್ನ ಉಸಿರುಗಟ್ಟಿಸಿ ಕೊಂದ ತಾಯಿ, ಇಬ್ಬರು ಮಕ್ಕಳನ್ನ ಸಾಕೋದು ಕಷ್ಟ ಅಂತ ಮರ್ಡರ್. ಹೆತ್ತ ತಾಯಿಯೇ ತನ್ನಿಬ್ಬರು ಮುದ್ದಾದ ಮಕ್ಕಳ ಪಾಲಿಗೆ ವಿಲನ್ ಆಗಿದ್ದಾಳೆ. ಇಬ್ಬರು ಮಕ್ಕಳ ಭವಿಷ್ಯಕ್ಕೆ ಆಸರೆ ಆಗ್ಬೇಕಿದ್ದ ತಾಯಿ ಮಕ್ಕಳು ರಾತ್ರಿ ಮಲಗಿರುವಾಗ ದಿಂಬಿನಿಂದ ಉಸಿರುಗಟ್ಟಿಸಿ ಕೊಲೆ ಮಾಡಿದ್ದಾಳೆ. 7 ವರ್ಷದ ಹೆಣ್ಣು ಮಗು ಲಕ್ಷ್ಮಿ ಹಾಗೂ 9 ವರ್ಷದ ಗೌತಮ್ ಎಂಬ ಇಬ್ಬರು ಮಕ್ಕಳನ್ನ ಜಾಲಹಳ್ಳಿಯ ರಾಮಭೂಮಿ ಕಾಲನಿಯ ಮನೆಯಲ್ಲಿ ಕೊಲೆ ಮಾಡಿದ್ದಾಳೆ. ಬಳಿಕ ತಾನೇ ಪೊಲೀಸ್ ಕಂಟ್ರೋಲ್ ರೂಮ್ಗೆ ಕರೆ ಮಾಡಿದ ಗಂಗಾದೇವಿ ಮಕ್ಕಳನ್ನ ಕೊಲೆ ಮಾಡಿದ್ದೇನೆ, ತಾನು ಆತ್ಮಹತ್ಯೆ ಮಾಡ್ಕೊಳ್ತೇನೆ ಅಂತ ಹೇಳಿದ್ದಾಳೆ. ಕೂಡಲೇ ಘಟನಾ ಸ್ಥಳಕ್ಕೆ ಆಗಮಿಸಿದ ಹೊಯ್ಸಳ ಪೊಲೀಸರು ಆರೋಪಿ ಗಂಗಾದೇವಿಯನ್ನ ವಶಕ್ಕೆ ಪಡೆದು ಸ್ಥಳ ಪರಿಶೀಲನೆ ಮಾಡಿದ್ರು. ಈ ವೇಳೆ ಇಬ್ಬರು ಮಕ್ಕಳ ಕೊಲೆ ಮಾಡಿರೋ ವಿಚಾರ ಬೆಳಕಿಗೆ ಬಂದಿದೆ. ಕೂಡಲೇ ಗಂಗಾದೇವಿ ವಶಕ್ಕೆ ಪಡೆದು ಜ್ವಾಲಹಳ್ಳಿ ಪೊಲೀಸ್ ಠಾಣೆಯಲ್ಲಿ ವಿಚಾರಣೆ ಮಾಡಿದಾಗ ಕೊಲೆಗೆ ಕಾರಣ ಬಿಚ್ಚಿಟ್ಟಿದ್ದಾಳೆ. ಮಕ್ಕಳಿಬ್ಬರನ್ನ ಸಾಕೋದಕ್ಕೆ ಕಷ್ಟವಾಗ್ತಾ ಇತ್ತು, ಆ ಕಾರಣಕ್ಕೆ ಇಬ್ಬರು ಮಕ್ಕಳನ್ನ ಕೊಲೆ ಮಾಡಿದ್ದಾಗಿ ಗಂಗಾದೇವಿ ಪೊಲೀಸರ ಮುಂದೆ ತಪ್ಪೊಪ್ಕೊಂಡಿದ್ದಾಳೆ. ಅರೌಂಡ್ 1 o'clock 112ಗೆ ಫೋನ್ ಬರುತ್ತೆ. ಅವರು ತಾಯಿ ಫೋನ್ ಮಾಡುತ್ತೆ, ಅಂದರೆ ಗಲಾಟೆ ಆಗಿದೆ ಅಂತ. ಸೊ ನಮ್ಮವರು ಬಂದು ನೋಡ್ತಾರೆ. ಆಮೇಲೆ ನಮಗೆ ಗೊತ್ತಾಗುತ್ತೆ ಇಬ್ಬರು ಮಕ್ಕಳನ್ನು ಅವರು ಸಾಯಿಸಿದ್ದಾರೆ ಅಂತ. ಒಂದು ಪ್ರೈಮಾ ಫೇಸಿ ಅವರೇ ಒಪ್ಕೊಳ್ತಾರೆ. ತಂದೆ ಯಾರಿದ್ದಾರೆ ಅವ್ರ ಮೇಲೆ ಒಂದು ಪೋಕ್ಸೋ ಕೇಸ್ ಆಗಿದೆ. ಅದರ ಮೇಲೆ ನಾವು ಕೌನ್ಸಿಲಿಂಗ್ ಕಳಿಸ್ತೀವಿ ಮತ್ತು ಒಂದು ರೀಕನ್ಫರ್ಮೇಷನ್ ನಿಮ್ಮ ಹ್ಯಾಂಡ್ಸ್ ಕಡೆಯಿಂದನೂ ಮಾಡಿಸ್ತೀವಿ. ಸೊ ಅದಾದ ಮೇಲೆ ಅವ್ರನ್ನೂ ನಾವು ಜಾಲಹಳ್ಳಿ ಪೊಲೀಸ್ ಸ್ಟೇಷನಲ್ಲಿ ಹಿಂದಿನ ತಿಂಗಳಲ್ಲಿ ಅವ್ರನ್ನ ಅರೆಸ್ಟ್ ಮಾಡ್ತೀವಿ. ಜೀವನ ನಡೆಸೋದು ತುಂಬ ಕಷ್ಟ ಆಗಿದೆ ಅಂತ ಹೇಳಿ ಒಂದು ಉದ್ದೇಶದಿಂದ ಅಂದರೆ ಉಸಿರುಗಟ್ಟಿ ಇಬ್ಬರು ಮಕ್ಕಳನ್ನು ಅವರು ಸಾಯಿಸಿದ್ದಾರೆ. ಆರೋಪಿ ಗಂಗಾದೇವಿ ಕಳೆದ ತಿಂಗಳ ಮಾರ್ಚ್ನಲ್ಲಿ ಪೌರ ಕಾರ್ಮಿಕೆಯಾಗಿ ಕೆಲಸ ಮಾಡ್ತಾ ಇದ್ದು, ಗಂಡನ ಮೇಲೆ ಜಾಲಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಲೈಂಗಿಕ ದೌರ್ಜನ್ಯ ಕೇಸ್ ದಾಖಲಿಸಿದ್ಲು. ಮಗಳ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡ್ತಿರೋದಾಗಿ ದೂರು ನೀಡಿದ್ರಿಂದ ಜಾಲಹಳ್ಳಿ ಪೊಲೀಸರು ಆತನನ್ನ ಬಂಧಿಸಿ ಜೈಲ್ಗಟ್ಟಿದ್ರು. ಗಂಡ ಜೈಲಿಗೆ ಹೋಗಿ ತಿಂಗಳಲ್ಲೇ ಮಕ್ಕಳನ್ನ ಗಂಗಾದೇವಿ ಕೊಲೆ ಮಾಡಿದ್ದು ಜೈಲಿಗೆ ಹೋಗಿದ್ದಾಳೆ. ಗಂಗಾದೇವಿ ವಿರುದ್ಧ ಕೊಲೆ ಪ್ರಕರಣ ದಾಖಲಿಸಿಕೊಂಡಿರೋ ಜಾಲಹಳ್ಳಿ ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ಇನ್ನು ಗಂಗಾದೇವಿ ವಿವಿಧ ಕಂಪನಿಯ ಸಾಬೂನುಗಳನ್ನ ಪೀಸ್ ಮಾಡಿ ಮನೆಯಲ್ಲಿಟ್ಕೊಂಡಿದ್ದು ಯಾವ ಕಾರಣಕ್ಕೆ ಹೀಗೆ ಮಾಡಿದ್ದಾಳೆ ಅನ್ನೋದನ್ನ ಪೊಲೀಸರು ಪತ್ತೆ ಹಚ್ಚಬೇಕಿದೆ. ಇನ್ನು ಇತ್ತ ಕ್ಷುಲ್ಲಕ ಕಾರಣಕ್ಕೆ ವೆಂಕಟೇಶ್ ಅನ್ನೋ ವ್ಯಕ್ತಿಯನ್ನ ಕೊಲೆ ಮಾಡಿದ ಘಟನೆ ರಾಮಚಂದ್ರಪುರ ಆಟದ ಮೈದಾನದಲ್ಲಿ ನಡೆದಿದೆ. ಆಟದ ಮೈದಾನದ ಬಳಿ ಬಿಯರ್ ಕುಡಿಯದಂತೆ ಬುದ್ಧಿವಾದ ಹೇಳಿದಕ್ಕೆ ಚಾಕುವಿನಿಂದ ಚುಚ್ಚಿ ಕೊಲೆ ಮಾಡಿದ್ದಾರೆ. ಚಿಕ್ಕ ವಯಸ್ಸಿನಲ್ಲೇ ಎಣ್ಣೆ ಚಟ ಬಳಸ್ಕೊಳ್ಬಾರ್ದು ಅಂತ ವೆಂಕಟೇಶ್, ಪವನ್ ಕುಮಾರ್ ಹಾಗೂ ನಂದನ್ಗೆ ಬುದ್ಧಿ ಹೇಳಿದ್ರು. ಈ ವೇಳೆ ವೆಂಕಟೇಶ್ ಮಾತಿನಿಂದ ಕೆರಳಿ ದುರುಳರು ವೆಂಕಟೇಶ್ಗೆ ಚಾಕುವಿನಿಂದ ಚುಚ್ಚಿ ಕೊಲೆ ಮಾಡಿದ್ದಾನೆ. ಘಟನೆ ಸಂಬಂಧ ವಿದ್ಯಾರಣ್ಯಪುರ ಪೊಲೀಸ್ ಠಾಣೆಯಲ್ಲಿ ಕೊಲೆ ಕೇಸ್ ದಾಖಲಾಗಿದ್ದು ಆರೋಪಿಗಳಿಗಾಗಿ ಪೊಲೀಸರು ತಲಾಶ್ ನಡೆಸಿದ್ದಾರೆ. ನಾಗೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.